ಪ್ರಿಯಾಂಕ್ ಮನೆಗೆ ಬಿಜೆಪಿಯಿಂದ ಇವತ್ತು ಮುತ್ತಿಗೆ ಹಾಕಲಾಗ್ತಾ ಇದೆ. ಈ ಹೋರಾಟವನ್ನು ಬಿಜೆಪಿ ಘಟಾನುಘಟಿ ನಾಯಕರೇ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಸರಿಯಾಗಿರುವಂಥ ನಿಟ್ಟಿನಲ್ಲಿ ಈಗ 8 KSRPC 8 CAR ತುಕಡಿ ಸೇರಿ 700 ಸಿಬ್ಬಂದಿಯನ್ನು ಇವತ್ತು ಗುಲ್ಬರ್ಗಾದಲ್ಲಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 25 ಇನ್ಸ್ಪೆಕ್ಟರ್, 8 ACP 2 SP ನೇತೃತ್ವದಲ್ಲಿ ಭಾರೀ ಬಂದೋಬಸ್ತನ್ನು ನೀಡಲಾಗಿದೆ. ಪ್ರಿಯಾಂಕ್ ಮನೆಗೆ ಬರದಂತೆ ತಡೆಯೋ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡಿಂಗನ್ನು ಮಾಡಿದ್ದಾರೆ. ರಸ್ತೆ ಮಧ್ಯೆ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ಗುಲ್ಬರ್ಗಾದಲ್ಲಿ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನೇರ ಹಣಾಹಣಿ ಕೂಡ ಇದೆ. ಅತ್ತ ಕಾಂಗ್ರೆಸ್ನ ನಾಯಕರು ಎಲ್ಲ ಎಳನೀರು, ಬಾಟಲ್, ಟೀ, ಕಾಫಿ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ರೆ, ಅತ್ತ ಬಿಜೆಪಿ ನಾಯಕರಿಗೆ ನಾವು ಈ ಬಾಟಲನ್ನು ಕೊಟ್ಟು ಆತಿಥ್ಯ ಕೊಡ್ತೀವಿ, ಯಾರು ಹೋರಾಟ ಮಾಡೋಕ್ಕೆ ಬರ್ತಾರೆ ಅವರಿಗೆ ಟೀ ಕಾಫಿ ಕುಡಿಸಿ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರೀಗ ಎಲ್ಲ ಘಟಾನುಘಟಿ ನಾಯಕರು ಮುಂದಾಗಿ ಅವರ ನೇತೃತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಇವತ್ತು ಬಿಜೆಪಿ ಸಂಪೂರ್ಣ ರಾಜ್ಯ ನಾಯಕತ್ವಕ್ಕೆ ಗುಲ್ಬರ್ಗಾದಲ್ಲಿದೆ. ಇನ್ನೊಂದು ಕಡೆಗೆ ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೀಬಾರ್ದು ಅಂತ ಪೊಲೀಸರು ಕೂಡ ಈ ಪ್ರತಿಭಟನೆಗೆ ಅಷ್ಟಾಗಿ ಹೆಚ್ಚಿನ ಅವಕಾಶವನ್ನು ನೀಡಲ್ಲ ಅಂತ ಹೇಳ್ತಾರೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ನಿವಾಸವನ್ನು ಬಿಜೆಪಿ ಕಾರ್ಯಕರ್ತರು ಅಥವಾ ನಾಯಕರು ತಲುಪದೇ ಇರುವಂತೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಅವರ ನಿವಾಸದ ಸುತ್ತಲೂ ಕೂಡ ಭಾರೀ ಬಂದೋಬಸ್ತವನ್ನು ಮಾಡಲಾಗಿದೆ. ಜೊತೆಗೆ ಗುಲ್ಬರ್ಗಾದ ಪ್ರಮುಖ ರಸ್ತೆಗಳಲ್ಲೂ ಕೂಡ ಈಗ ಬ್ಯಾರಿಕೇಡಿಂಗನ್ನು, ಅಂದರೆ ಪ್ರಮುಖ ರಸ್ತೆಗಳು ಯಾವ್ಯಾವುದಿದೆ, ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ತಲುಪುವಂಥ ರಸ್ತೆಗಳು ಯಾವುದಿದೆ ಅಲ್ಲಲ್ಲಿ ಈ ಬ್ಯಾರಿಕೇಡನ್ನು ಅಡ್ಡಲಾಗಿ ಅಳವಡಿಸಿ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ವಿಶೇಷ ಅಂದರೆ 8 KSRPC 8 CAR ತುಕಡಿ ಹಾಗೆ ಅದೆಲ್ಲವನ್ನೂ ಕೂಡ ಸೇರಿ ಸುಮಾರು 700 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಗುಲ್ಬರ್ಗಾ ಪೊಲೀಸ್ ಕಮಿಷನರ್ ಕೂಡ ಮಾತನಾಡಿದ್ದಾರೆ. ಯಾವ ರೀತಿ ಬಿಗಿ ಬಂದೋಬಸ್ತ್ ಇದೆ ಅದರ ಬಗ್ಗೆ ಕಮಿಷನರ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಏನು ಇವತ್ತು ಪ್ರತಿಭಟನೆ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಹೆಚ್ಚುವರಿಯಾಗಿ ಬೇರೆ ಜಿಲ್ಲೆಗಳಿಂದನೂ ಅಧಿಕಾರಿ ಸಿಬ್ಬಂದಿಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಬಳಸ್ತಾ ಇದ್ದೀವಿ. ಅದಲ್ಲದೆ ನಾವು KSRP 8 ತುಕಡಿಗಳನ್ನು ಬಳಸ್ತಾ ಇದ್ದೀವಿ. ಅದಲ್ಲದೆ ಮತ್ತು CRನ 9 ತುಕಡಿಗಳನ್ನು ಬಳಸ್ತಾ ಇದ್ದೀವಿ. ಹೆಚ್ಚುವರಿಯಾಗಿ ಹೋಮ್ ಗಾರ್ಡ್ಸು 200ಕ್ಕಿಂತ ಹೆಚ್ಚು ಜನ ಹೋಮ್ ಗಾರ್ಡ್ಸ್ ಇದ್ದಾರೆ, ಅವರನ್ನು ಬಳಸ್ತಾ ಇದ್ದೀವಿ. ಮೋರ್ ದ್ಯಾನ್ 1200 ಆಫೀಸರ್ಸ್ ಆ್ಯಂಡ್ ಮೆನ್ ಇವತ್ತು ಬಂದೋಬಸ್ತಲ್ಲಿದ್ದಾರೆ. ಮತ್ತು ಎಲ್ಲೆಲ್ಲಿ ನಮ್ಮದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡೋಕ್ಕೆ ಅದನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಏನು ಪ್ರತಿಭಟನೆ ಮಾರ್ಗ ಇದೆ ಅಲ್ಲಿ ಸಂಚಾರ ಡೈವರ್ಷನ್ ಬಗ್ಗೆಯೂ ಈಗಾಗಲೇ ನಾವು ಅಡ್ವೈಸರನ್ನು ನೀಡಿದ್ದೀವಿ. ನಾವೀಗ ಅವರಿಗೆ ಹೇಳಿದ್ದೀವಿ ಆಲ್ರೆಡಿ ಎಲ್ಲೆಲ್ಲಿ ಏನು ಅಂತಂದು. ಮತ್ತು ಈ ಪ್ರತಿಭಟನೆ ಶಾಂತ ರೀತಿ ಆಗಲಿಕ್ಕೆ ಅವರಿಗೂ ನಾವು ಹೇಳ್ಕೊಂಡಿದ್ದೀವಿ, ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅಂತ ಮನವಿ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ಹೇಳಿದ್ದೀವಿ, ಏನು ಜಗತ್ ಸರ್ಕಲ್ಲಿಂದ ನಮ್ಮ SVP ಸರ್ಕಲ್ ಇದೆ, ಈ SVP ರೋಡಲ್ಲಿ ಈ ಪ್ರತಿಭಟನೆ ಸ್ಟಾರ್ಟ್ ಆದಾಗ ನಾವು ಟ್ರಾಫಿಕನ್ನು ಡೈವರ್ಷನ್ ಮಾಡ್ತೀವಿ. ಮತ್ತು ಸಾರ್ವಜನಿಕರಿಗೆ ಏನು ಪರ್ಯಾಯ ರಸ್ತೆಗಳಿದ್ದಾವೆ ಅದನ್ನು ಕೂಡ ಅವರಿಗೆ ನಾವು ಈಗಾಗಲೇ ಟ್ರಾಫಿಕ್ ಅಡ್ವೈಸರ್ನು ಕೂಡ ನಿನ್ನೆ ನಾವು ನೀಡಿದ್ದೀವಿ.